ಇದನ್ನ ಸೆಕೆಂಡ್ ವೀಕ್ ಅಲ್ಲಿ ನೀವೊಂದು ಹಂಗಾಮ ಕ್ರಿಯೇಟ್ ಮಾಡ್ಬಿಡ್ತೀರಿ ಮನೆಯಲ್ಲಿ, ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಮಂಜು ಭಾಷಿಣಿ ಅವ್ರು ದಂಗೆ ಎದ್ದೇಳ್ತಾರೆ, ಇಡೀ ಮನೆಯವರು ತಿರುಗಿ ಬೀಳ್ತಾರೆ ಯಾರಿಗೆ, ಒಂಟಿಗಳಿಗೆ, ಅರಸರಿಗೆ ಅಂತ ಹೇಳಿ. ಆ ತರದೊಂದು ಪ್ಲಾನ್ ಏನಕ್ಕೆ ಬಂತು ನಿಮ್ಗೆ? ಅಂಡ್ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿತ್ತು ಆ ವೀಕ್ ಅಲ್ಲಿ, ಒಳ್ಳೆ ಕಂಟೆಂಟ್ ಕೊಡ್ತು. ಬಟ್ ಇಷ್ಟೆಲ್ಲ ನೀವ್ ಎಫರ್ಟ್ ಹಾಕಿನೂ ಎಲ್ಲಿ ಮಿಸ್ ಹೊಡಿತು ಅಂತ? ಅದ್ ಯಾಕಾಯ್ತು ಅಂತ ಹೇಳಿದ್ರೆ, ಫಸ್ಟ್ ವೀಕ್ ಫುಲ್ ನಾವು, ಯಾಕಂದ್ರೆ ಫಸ್ಟ್ ವೀಕ್ ನಮ್ಗೆ ಎಲ್ರಿಗೂ ಹೊಸದದು. ಸೊ ಏನ್ ರೂಲ್ಸ್ ಇರುತ್ತೆ, ಏನ್ ಮಾಡ್ಬಹುದು, ಏನ್ ಮಾಡ್ಬಾರ್ದು ಏನು ಗೊತ್ತಿರಲ್ಲ, ಅಡ್ಜಸ್ಟ್ ಆಗ್ತಾ ಇರ್ತೀವಿ. ಕಿಚ್ಚ ಸುದೀಪ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ನಿಮ್ಗೆ ಅಷ್ಟು ಟೈಮ್ ಇಲ್ಲ, ಹೊರ ಪ್ರಪಂಚದಲ್ಲಿ ನಿಮ್ ಟೈಮ್ ಇರಬಹುದು, ಅದು ಗ್ಯಾರಂಟಿ ಇಲ್ಲ. ಬಟ್ ಇಲ್ಲಂತೂ ನಿಮ್ಗೆ ಇರೋದು 3 ತಿಂಗಳು, ಪ್ರತಿಯೊಂದು ದಿನಾನು ನಿಮ್ಗೆ ಇದಾಗುತ್ತೆ ಅಂತ. ಬಟ್ ಅದನ್ನ ತಿಳ್ಕೊಳ್ಳೋಷ್ಟಲ್ಲೇ 1 ವಾರ ಆಗೋಯ್ತಾ. ಅಲ್ಲಿ ಏನಾಯ್ತು, ಮೊದಲನೇ ವೀಕೆ ನಾನು ಅಲ್ಲಿ ಎಲ್ರು 99% ಜನಗಳು ನಮ್ಗೆ ಅಡಿಗೆ ಬರಲ್ಲ ಅಂತ ಹೇಳಿದ್ರು, ಬರೋರು ಕೂಡ. ಆಮೇಲೆ ಯಾರು ಅಡಿಗೆ ಮನೆ ಕಿತ್ಕೊಳಕ್ ಬಂದ್ರು, ಫಸ್ಟ್ ನಮ್ಗೆ ಅಡಿಗೆ ಬರಲ್ಲ ಅಂದ್ಬಿಟ್ರ. ನನಗ್ ಬರುತ್ತೆ, ನಾನ್ ಯಾಕೆ ಸುಳ್ಳು ಹೇಳಿ ಬರಲ್ಲ ಅಂತ. ಆಮೇಲೆ ಖುಷಿ ನನ್ಗೆ ಎಲ್ರಿಗೂ ಮಾಡಿ ಹಾಕೋದು, ಹಾಸ್ಪಿಟಾಲಿಟಿ ನಂಗೆ ನಿಜ ಜೀವನದಲ್ಲಿ ಇಷ್ಟ. ಸೊ ಹಾಗಾಗಿ ನಾನ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಆಮೇಲೆ ಅನ್ನಿಸ್ತು ಯಾಕಾದ್ರೂ ಒಪ್ಕೊಂಡ್ನವ್ರ 19 ಜನಕ್ ಮಾಡೋದ್ ಕಷ್ಟ ಇಲ್ಲ. ಅಲ್ಲಿ ಜಂಟಿಗಳಿಗೆ ಬೇರೆ ಆಹಾರ ಸಾಮಗ್ರಿ, ಅವರಿಗೆ ಬೇರೆ ಆಹಾರ ಸಾಮಗ್ರಿ, ಅವ್ರಿಗೊಂದು ಮಾಡ್ಬೇಕು, ನಮ್ಗೊಂದು ಮಾಡ್ಬೇಕು. ನಾನು ಪಾಪ ನನ್ನ ಜಂಟಿ ರಾಶಿನೂ ಹೇಳ್ಕೊಂಡೋಗಿ ಲಿಟ್ರಲಿ ಸೇವಕಿಯರೇ ಆಗಿದ್ವಿ. ಬೆಳಿಗ್ಗೆ ಹೋದ್ರೆ ಅಡಿಗೆ ಮನೆಗೆ ಸಂಜೆ ತನಕ ಮುಗಿವಲ್ದು. ಆ ಒಲೆ ಉರಿ ಬಿಲ್ಟ್-ಇನ್ ಹಾಬಿಂದು ತುಂಬಾ ಕಡಿಮೆ, ಕಾಯ್ಬೇಕು, ಮಾಡ್ಬೇಕು. ಅಲ್ಲಿ ಏನಾಯ್ತು, ಲಾಸ್ಟ್ 2 ಡೇಸ್ ನಮ್ಮಷ್ಟು ಜಂಟಿಗಳಿಗೆ ಆಹಾರ ಕಡಿಮೆ ಆಗೋಯ್ತು. ಅದೇನಂತ ಹೇಳಿದ್ರೆ, ಅವ್ರು ಒಂದ್ ಸೆಟ್ ಆಫ್ ಕೊಟ್ಟಿರ್ತಾರಲ್ಲ ಮನೆ ಸಾಮಗ್ರಿಗಳು, ನಮಗ್ ಗೊತ್ತಿಲ್ವೇ, ಅವ್ ಖಾಲಿ ಆದಾಗ ಬಿಗ್ ಬಾಸ್ ಕಳಿಸ್ತಾರೆ ಅನ್ಕೊಂಡು ಚೆನ್ನಾಗಿ ಬಾರಿಸಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಬರ್ತಾ 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 ಎಲ್ಲ ಖಾಲಿ, ಏನೂ ಸಿಗ್ಲಿಲ್ಲ. ಅದೇನಾಗೋಯ್ತು, ಲಾಸ್ಟ್ 2 ಡೇಸ್ ಒಂದಿನ ಬರೀ ಅದನ್ನು ಏನೇನೋ ಮಾಡಿ ರೋಲ್ ತರ ಮಾಡ್ಕೊಟ್ಟಿದ್ದೆ. ಆ ದಿನ ನನ್ನ ಹೊಟ್ಟೆಗೆ ಕಲ್ಬಿತ್ತು, ಏನೂ ಇಲ್ಲ, ತಣ್ಣೀರ್ ಬಟ್ಟೆ. ಸೆಕೆಂಡ್ ಡೇ ಅಂತೂ ಇಷ್ಟೇ ಚಿಕ್ಕ ಬಟ್ಲಿನಲ್ಲಿ ದಾಲ್ ಮಾಡಿ ಅದೇನೋ ಹೀರೆಕಾಯಿ ಎಲ್ಲ ಹಾಕಿ, ಇಲ್ಲೇ ಇಲ್ಲ ಏನು ತಿನ್ನಕ್ಕೆ. ಅವಾಗ ಆಕ್ಚುಲಿ ತುಂಬಾ ಗಿಲ್ಟ್ ಫೀಲ್ ಆಗೋಯ್ತು. ಏನಪ್ಪ ಇದು ನನ್ನ ಕೈಯಲ್ಲಿ ಬಂದಿದ್ದು, ನನ್ನಿಂದ ಇಷ್ಟು ಹಸಿದ ಹೊಟ್ಟೆಗಳು ಮಲಗ್ತಿದ್ಯಲ್ಲ ಖಾಲಿ ಹೊಟ್ಟೆಲಿ. ಪಾಪ ನನ್ನ ಜೊತೆ ಇದ್ದಿದ್ದ ಹೆಣ್ಮಕ್ಳು ರಾಶಿ ಅವರೆಲ್ಲ ಅಳಕ್ ಶುರು ಮಾಡ್ಬಿಟ್ರು, ತಡಿಲಾರ್ದೆ ಹಸಿವಿಂದ. ಅವಾಗ ನಾನು ಏನ್ ಮಾಡಿದೆ, ಅವಾಗ ಮಹಾರಾಜ ಆಗಿದ್ದು ಧನುಷ್ ಅವ್ರ ಹತ್ರ ಹೋಗಿ ಹೇಳ್ದೆ, ಬಿಗ್ ಬಾಸ್ ಒಂದು ಟಾಸ್ಕ್ ಹೇಳಿರ್ತಾರೆ, ಅವರು ನಿಮ್ಗೆ ಒಂಟಿಗಳು ಜಂಟಿಗಳು ಆಹಾರ ಸಾಮಗ್ರಿಗಳನ್ನ ಅದ್ಲು ಬದ್ಲು ಮಾಡಂಗಿಲ್ಲ ಅಂತಾರೆ, ಹಂಚಿಕೊಳ್ಳುವ ಹಾಗಿಲ್ಲ ಅಂತಾರೆ, ಆದ್ರೆ ಅವರು ದಾನ ಮಾಡುವ ಹಾಗಿಲ್ಲ ಅಂತ ಹೇಳಿಲ್ವಲ್ಲ. ನಾವ್ ಅದೇ ತರ ಗ್ರೇ ಏರಿಯಾ ಹುಡ್ಕೋದು. ಸೊ ನೀವು ಬಿಗ್ ಬಾಸ್ ಹೇಳಿ, ನಾನು ನನ್ನ ಅಟ್ಲೀಸ್ಟ್ 2 ಪಾವ್ ಅಕ್ಕಿನ ದಾನ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಅವ್ರಿಗೂ ಭಯ, ನಾವ್ ಏನ್ ಮಾಡ್ಬಾರ್ದು ಗೊತ್ತಿಲ್ವಲ್ಲ. ಆಯ್ತು ಕೇಳ್ತೀನಿ ಅಂದ್ರು. ಆಮೇಲೆ ರಾಜಮಾತೆ, ಸ್ವಯಂ ಘೋಷಿತ ರಾಜಮಾತೆ ಬಂದ್ರು. ಅವ್ರಿಗೂ ಹೇಳ್ದೆ, ನೀವ್ ರಾಣಿ ಅಲ್ವಾ, ನಿಮ್ ಕೈಲಿ ಪವರ್ ಇದೆ, ನೀವ್ ನಿಮ್ ಸೇವಕರಿಗೆ ದಾನ ಮಾಡ್ಬೋದಲ್ಲ. ದಿನ ಬೆಳಗಾನ ರಾತ್ರಿನ ಹೇಳಿ ಕೆಲಸ ಮಾಡಿಸ್ಕೋತೀರಾ. ಅದು ನಾನು ಹೇಳೋದು, ಅರಸಿ ಸೇವಕ ಬಿಟ್ಬಿಡಿ. ನಾರ್ಮಲ್ ಒಬ್ಬ ಮನುಷ್ಯನಾಗಿ ನನ್ನ ಸಹ ಸ್ಪರ್ಧಿಗಳು ಹಸುವಿನಿಂದ ಮಲ್ಕೊಳ್ತಿದ್ದಾರೆ, ನಂಗೆ ಗಂಟ್ಲಿಂದನೂ ಇಳಿಯಲ್ಲ ಒಂದಗಳು, ಅಂತರಲ್ಲಿ ಹೊಟ್ಟೆ ತುಂಬಾ ಚೆನ್ನಾಗಿ ಬಾರಿಸಿ ಆಯ್ತಾಯ್ತು ಕೇಳ್ತೀವಿ ಅಂತ ಹೇಳಿ ಒಳಗಡೆ ಹೋಗಿ ಇನ್ನೂ ಬಂದಿಲ್ವಲ್ಲ ಅಂತ ಒಂದು 5 ನಿಮಿಷ ಹೋಗಿ ನೋಡಿದ್ರೆ ಫುಲ್ ಗೊರಕೆ, ಎಲ್ರು ಅರಸಿಯರೆಲ್ಲ ಗೊರಕೆ. ಅದು ನನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿತ್ತು. ಅಂದ್ರೆ ಏನಿರು ಅಂತ ಆ ಯೋಚನೆ ಇಲ್ವಾ, ಇಷ್ಟು ಹೊಟ್ಟೆಗಳು ಹಸ್ಕೊಂಡಿದೆ ಅನ್ನೋದು ಕೋಪ ಇತ್ತು. ಆಮೇಲೆ ಇನ್ನೊಂದು, ನಾನು ಇವ್ರ ಜೊತೆ ಎಲ್ಲ ಏನ್ ಮಾಡ್ತಿದ್ದೆ, ಬರೀ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡ್ರೆ ಬೋರ್ ಆಗಿರುತ್ತೆ. ಸೇವಕರು ಅಂದ್ರೆ ಒಳ್ಳೆಯವರಾಗೇ ಇರ್ತಾರೆ ಅಂತ ಏನೋ ಒಂದು ಗಿಲ್ಲಿ ತಮಾಷೆ ಮಾಡ್ತಿದ್ದ. ಇನ್ಯಾರೋ ಸುಳ್ಳಿ ಸೇವಕಿ ಆಗಿರ್ಬೋದು, ಕಳ್ಳಿ ಸೇವಕಿ ಆಗಿರ್ಬೋದು, ಕಳ್ಳ ಆಗಿರ್ಬೋದು, ಸೋಂಬೇರಿ ಆಗಿರ್ಬೋದು, ನಾವು ಅಷ್ಟು ಜನ ಒಂದೊಂದು ಕ್ಯಾರೆಕ್ಟರ್ ತಗೊಂಡು, ಬಿಕಾಸ್ ನಾನು ಒಬ್ಬ ಕಲಾವಿದೆ, ಆರ್ಟಿಸ್ಟ್, ನಾನು ಆ ರೀತಿನಲ್ಲೇ ಆಕ್ಟಿಂಗ್ ಇದ್ರಲ್ಲೇನೆ ಪಾತ್ರ ಕೊಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿ ನಿಭಾಯಿಸೋಣ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾನೆ ಇದೆ. ಬಟ್ ಅವ್ರಗಳಿಗೆ ಏನ್ ಮಾಡ್ಬೇಕು ಮಾಡ್ಬಾರ್ದು ಇಲ್ವೋ ಆ ಭಯದಿಂದ ಮಾಡಿರ್ಲಿಲ್ಲ. ಬಟ್ ಯಾವಾಗ ಈ ಇನ್ಸಿಡೆಂಟ್ ಆಯ್ತು, ನಮ್ಗೆ ಊಟ ಸಿಗದೆ ಇದ್ದಿದ್ದು, ಕಿಚ್ಚ ಸುದೀಪ್ ಸರ್ ವಾರದ ಇದರಲ್ಲಿ ಕಥೆನಲ್ಲಿ ಬಂದ್ಬಿಟ್ಟು ಜಂಟಿಗಳಿಗೇನು ಅಸ್ತಿತ್ವನೇ ಇಲ್ಲ, ನೀವೆಲ್ಲೂ ಕಾಣಿಸ್ಕೊಳ್ತಿಲ್ಲ ಅಂದ್ರು, ನನಗೆ ಫುಲ್ ಟ್ರಿಗರ್ ಆಗೋಯ್ತದು. ಇದೇ ಅಸ್ತಿತ್ವ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ, ಮಾಡೋಣ ಅಂತ ದಂಗೆ ಇದ್ದಿದ್ದು. ಅದು ಸೇವಕಿಯಾಗಿ, ಮಂಜು ಭಾಷಿಣಿಯಾಗಲ್ಲ. ನಾನ್ ಸೇವಕಿ, ನಾನ್ ಮಾಡಲ್ಲ ಆದದ್ದು. ಬಟ್ ಅದ್ ಹೆಂಗಂದ್ರೆ ಉಲ್ಟಾ 360 ಡಿಗ್ರಿ ನನಗೆ ಗನ್ ಈ ಕಡೆ ಇಲ್ಲಿ ಬಂದ್ಬಿಡ್ತು. ಅಲ್ಲಿಂದ ಅದೇ ನನ್ಗೆ ಎಷ್ಟು ತಲುಪಿದೆ ಜನಗಳಿಗೆ, ಏನ್ ತಲುಪಿಲ್ಲ ಗೊತ್ತಿಲ್ಲ. ಅವ್ರಿಗೆಲ್ಲ ಕೇಳಿ ಅವ್ರು ಏನು ಮಾಡಿಲ್ಲ ಅಂದಾಗ ಸೇವಕಿಯಾಗಿ ನನ್ಗೆ ಹೆಡ್ ಕುಕ್ ಅಂತ ಕೊಟ್ಟಿದ್ರಲ್ಲ, ಹೆಡ್ ಕುಕ್ ಕೋಪ ಬಂದಿತ್ತು. ಹೆಡ್ ಕುಕ್ ಗಲಾಟೆ ಮಾಡಿದ್ಲು. ಬಟ್ ಅದು ಹೆಡ್ ಕುಕ್ ನ ಬಿಟ್ಬಿಟ್ಟು ಮಂಜು ಭಾಷಿಣಿಗೆ ಯಾವಾಗ ಟಾರ್ಗೆಟ್ ಆಗಕ್ ಶುರು ಆದ್ಲೋ, ಮಂಜು ಭಾಷಿಣಿ ದಂಗೆ ಹೇಳಕ್ ಶುರು ಆಗ್ಬಿಟ್ಟು.